ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಆರಾಧನೆಯ ಪ್ರಯುಕ್ತವಾಗಿ ಯಾರು ರಾಯರ ಸೇವೆಯನ್ನು ಆಚರಣೆ ಮಾಡ್ತಾರೋ ಅವರಿಗೆ ಅನೇಕ ವಿಧವಾದ ಇಷ್ಟಾರ್ಥಗಳು ನೆರವೇರುತ್ತೆ. ಗುರುರಾಯರ ಸ್ಮರಣೆ ಮಾಡುವ ಮಾತ್ರದಿಂದಲೇ ಎಲ್ಲ ಅಭೀಷ್ಟಗಳು ನೆರವೇರುತ್ತೆ. ಗುರುರಾಯರ ಆರಾಧನೆ ಆಗಸ್ಟ್ 29, 30, 31 ಈ 3 ದಿವಸಗಳ ಕಾಲ ನಡೆಯುತ್ತೆ. ಈ 3 ದಿವಸಗಳ ರಾಯರ ಆರಾಧನೆಯ ಸಂದರ್ಭದಲ್ಲಿ ನಾವು 3 ಕಾಲಗಳಲ್ಲಿಯೂ ಕೂಡ ತ್ರಿಕಾಲ ಪೂಜೆಯನ್ನು ಆಚರಣೆ ಮಾಡಿ ರಾಯರ ಸೇವೆಗೋಸ್ಕರವೇ 3 ದಿವಸವನ್ನು ಮುಡುಪಾಗಿ ಇಟ್ಟರೆ ಖಂಡಿತ ಅದು ಶ್ರೇಯಸ್ಕರವಾದ ರಾಯರ ಸೇವೆ ಆಗುತ್ತೆ. ಅದು ದೊಡ್ಡ ಪರ್ವಕಾಲ, ಎಲ್ಲ ಕಡೆಯೂ ಕೂಡ ರಾಯರ ಆರಾಧನೆ ನಡೆಯುವ ಪರ್ವಕಾಲ. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬೇರೆ ಕೆಲಸಗಳನ್ನು ಮಾಡುವ ಮೂಲಕ ಕಾಲವನ್ನು ಹಗರಣ ಮಾಡುವ ಮೊದಲು ನಾವು ರಾಯರ ಸೇವೆಯನ್ನು ಮಾಡಬೇಕು. ರಾಯರ ಸೇವೆ ಅಂತಂದರೆ ಮುಖ್ಯವಾಗಿ ರಾಯರಲ್ಲಿ ಅತಿಶಯವಾದ ಭಕ್ತಿಯನ್ನು ಹೊಂದಬೇಕು. ರಾಯರ ಚರಿತ್ರೆಯನ್ನು ಶ್ರವಣ ಮಾಡಬೇಕು ಹಾಗೂ ರಾಯರ ಸೇವೆ ಮಾಡುವ ಪದ್ಧತಿಯನ್ನು ತಿಳಿದುಕೊಳ್ಳಬೇಕು. ಈ ಕ್ರಮದಲ್ಲಿ ನಾವು ತಿಳಿದುಕೊಂಡು ಮಾನಸಿಕವಾಗಿ ನಾವು ರಾಯರ ಮನಸ್ಸಿನ ಜೊತೆ ಕನೆಕ್ಟ್ ಆಗಬೇಕು. ರಾಯರ ಮನಸ್ಸಿನ ಜೊತೆ ನಮ್ಮ ಮನಸ್ಸನ್ನು ಸೇರಿಸಿ ಅವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅವರ ಚರಣ ರಜೋಧಾರಿಗಳಾಗಿ ಸೇವೆಯನ್ನು ಸಲ್ಲಿಸಬೇಕು. ಅದಕ್ಕೋಸ್ಕರ ನಾವು ಹೇಗೆ ರಾಯರ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ. ಹಾಗೂ ರಾಯರ ಸೇವೆಯನ್ನು ನಿಮ್ಮ ಹೆಸರಿನಲ್ಲಿ ನಾವು ಆಚರಣೆ ಮಾಡ್ತೀವಿ. ಶ್ರೀಕರ ನಾರಾಯಣ ಕ್ಷೇತ್ರದಿಂದ ಈ ಒಂದು ಸತ್ಕಾರ್ಯ ಪ್ರಾರಂಭವಾಗುತ್ತೆ. ಆದ್ದರಿಂದ ರಾಯರ ಆರಾಧನೆಯ ಮೊದಲು 1 ವಾರಗಳಿಂದ ನಡೆಯುವ ರಾಯರ ಸಪ್ತೋತ್ಸವ ಸೇವೆ ಅದರಲ್ಲಿ ನೀವು ಪಾಲ್ಗೊಳ್ಬೋದು. ಆಗಸ್ಟ್ 25ನೇ ತಾರೀಕಿನಿಂದ ಈ ಸೇವೆ ಪ್ರಾರಂಭ ಆಗುತ್ತೆ. ಅಥವಾ ರಾಯರ ಆರಾಧನೆಯ 3 ದಿವಸಗಳ ಕಾಲದಲ್ಲೇ ಈ ಸೇವೆ ನಡೆಯುತ್ತೆ. ನೀವು 3 ದಿವಸ ನಿಮಗೆ ಅನುಕೂಲ ಆದರೆ 3 ದಿವಸದ ಸೇವೆಯಲ್ಲಿ ಸೇರಿಕೊಳ್ಬೋದು. ಇಲ್ಲ 1 ವಾರದ ಸೇವೆಯಲ್ಲಿ ನಾನು ಭಾಗವಹಿಸ್ತೀನಿ ಅನ್ನುವಂಥ ಅಪೇಕ್ಷೆ ನಿಮ್ಮದಾಗಿದ್ದರೆ 1 ವಾರದ ಸೇವೆಯಲ್ಲಿ ನೀವು ಭಾಗವಹಿಸಬಹುದು. ಹೀಗೆ ಗುರುರಾಯರ ಸೇವೆಯನ್ನು ನೀವು ಆಚರಣೆ ಮಾಡ್ತಾ ಹೋದರೆ ನಿಮ್ಮ ಅಪೇಕ್ಷೆಗಳು ಏನಿರುತ್ತೋ ಅದನ್ನು ನಾವು ಕೇಳ್ತೀವಿ, ಅದನ್ನು ಹೇಳಬೇಕು. ಮತ್ತು ನಿಮ್ಮ ಗೋತ್ರ, ನಕ್ಷತ್ರ, ನಿಮ್ಮ ಹೆಸರು ಎಲ್ಲವನ್ನು ಇಟ್ಟುಕೊಂಡು ಅದನ್ನು ಸಂಕಲ್ಪ ಮಾಡಿ ರಾಯರ ಸಂಪ್ರೀತಿಗೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಸ್ರಾರ್ಚನೆ, ಕನಕಾಭಿಷೇಕ ಇವೆಲ್ಲವೂ ಕೂಡ ನಡೆಯುತ್ತೆ. ಮತ್ತು ಅಷ್ಟೋತ್ತರ ನಡೆಯುತ್ತೆ. ಮತ್ತು ಈ ರಾಯರ ಕುರಿತಾಗಿ ಅನೇಕ ಮಾಹಿತಿಗಳನ್ನು ಕೂಡ ನಾವು ನಿಮಗೆ ಗ್ರೂಪ್ ಮೂಲಕ ತಿಳಿಸ್ತಾ ಹೋಗ್ತೀವಿ. ಹೀಗೆ ಒಂದು ತುಂಬ ಆಸಕ್ತಿಯಿಂದ, ತುಂಬ ಉತ್ಸಾಹದಿಂದ ನಡೆಯುವಂತಹ ಈ ರಾಯರ ಸೇವೆಯಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಬೇಕು. ಅದಕ್ಕೋಸ್ಕರ ನಾವು ನಮ್ಮ ಸಾಧನೆಯನ್ನು ಮಾಡಿಕೊಳ್ಬೇಕು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನಂ ಅಂತ. ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿಕ್ಕೆ ನಾವೇ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವೇ ಪ್ರಯತ್ನ ಪಡಬೇಕು. ಇನ್ನೊಬ್ಬರು ಬಂದು ಮಾಡೋಲ್ಲ. ಅದನ್ನು ಮಾಡಬೇಕು ಅಂತಂದರೆ ನಾವು ಅನುಷ್ಠಾನವನ್ನು ಮಾಡಬೇಕು. ನಮ್ಮ ಅನುಷ್ಠಾನವೇ ನಮ್ಮನ್ನು ರಕ್ಷಣೆ ಮಾಡೋದು ಹೊರತು ಬೇರೆ ಯಾರೂ ಬಂದು ರಕ್ಷಣೆ ಮಾಡಲ್ಲ. ಹಾಗಿದ್ರೆ ಅನುಷ್ಠಾನ ಹೇಗಿರಬೇಕು, ನಾವು ಅದು ಹೇಗೆ ಮಾಡಬೇಕು ಅನ್ನೋ ಉತ್ಸಾಹವನ್ನು ಕೊಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಮಾತ್ರ ನಾವು ಇರ್ತೀವಿ. ಆ ರೀತಿಯಲ್ಲಿ ನೀವು ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭವಾಗುವ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ. ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಮತ್ತು ಆ ವಾಟ್ಸ್ಯಾಪ್ ಮೂಲಕ ನೀವು ಸಂಪರ್ಕ ಮಾಡಿದಾಗ ನಾವು ನಿಮಗೆ ಎಲ್ಲ ವಿವರಣೆಗಳನ್ನು ನೀಡ್ತೀವಿ. ವಿವರಣೆ ನೀಡಿದ ಮೇಲೆ ನೀವು ಇದರಲ್ಲಿ ಭಾಗವಹಿಸಿದ ಮೇಲೆ ನಾವು ನಿಮ್ಮನ್ನು ಆ ಗ್ರೂಪಿನಲ್ಲಿ ಸೇರಿಸಿಕೊಂಡು ಸರಿಯಾದ ಕಾಲದಲ್ಲಿ ತಕ್ಕಂತೆ ನಿಮಗೆಲ್ಲ ಮಾಹಿತಿಗಳನ್ನು ಕೂಡ ನಾವು ನೀಡ್ತಾ ಹೋಗ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು.